ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನ್ಯಾಯ ದೇವತೆಯು ಕರ್ಮ ಫಲದಾತನೂ ಆಗಿರುವ ಶನಿಯು ಯಾವ ವ್ಯಕ್ತಿಯು ತಪ್ಪು ದಾರಿ ಮೋಸದ ಹಾದಿಯನ್ನು ತುಳಿಯುತ್ತಾನೋ ಅವರಿಗೆ ಬಹಳ ಕಷ್ಟವನ್ನು ನೀಡುತ್ತಾನೆ. ಹಿಂದೂ ಧರ್ಮದ ಪ್ರಕಾರ ಶನಿಯು ತೊಂದರೆಯನ್ನು ಕೊಡುವ ದೇವರು ಹಾಗೂ ಒಳ್ಳೆಯವರನ್ನು ಕಾಪಾಡಿ ಆಶೀರ್ವದಿಸುವವನು ಆಗಿದ್ದಾನೆ. ಒಂದು ವೇಳೆ ನೀವು ಶನಿ ದೋಷದಿಂದ ತುಂಬ ಕಷ್ಟವನ್ನು ಪಡ್ತಾ ಇದ್ದರೆ ಅಥವಾ ಒಂದು ಸಾಡೆ ಸಾತಿಯ ಪ್ರಭಾವಕ್ಕೆ ಒಳಗಾಗಿದ್ದರೆ ಇವತ್ತು ನಾನು ಹೇಳ್ತಕ್ಕಂಥ ಈ ಒಂದು ಚಿಕ್ಕ ಪರಿಹಾರವನ್ನು ನೀವು ಮಾಡ್ತಾ ಹೋದರೆ ನೀವು ಶೀಘ್ರವೇ ಆ ಒಂದು ಕಷ್ಟದಿಂದ ಪಾರಾಗ್ಬೋದು ಅಂತ. ಹಾಗಾದರೆ ಯಾರೆಲ್ಲ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. 4 ಶನಿವಾರಗಳು ರಾಹುಕಾಲದಲ್ಲಿ ನೀವು ನವಗ್ರಹ ಸನ್ನಿಧಿಯಲ್ಲಿ 9 ನೀಲಿ ಎಕ್ಕದ ಹೂಗಳನ್ನು ಅರ್ಪಿಸಬೇಕಾಗತ್ತೆ. ಅರ್ಪಿಸ್ಬಿಟ್ಟು ಮಂತ್ರವನ್ನು ಜಪಿಸಬೇಕು. ಇದರಿಂದ ಸಾಡೆ ಸಾತಿಯ ನಕಾರಾತ್ಮಕ ಪ್ರಭಾವ ಕಡಿಮೆ ಆಗುತ್ತೆ. ಒಂದು ವೇಳೆ ನೀವು ಶನಿ ದೋಷ ಮತ್ತು ಸಾಡೆ ಸಾತಿಯಿಂದ ತುಂಬ ಬಳಲ್ತಾ ಇದ್ದರೆ ನೀವು ಕೂಡ ಈ ಪರಿಹಾರವನ್ನು ಖಂಡಿತ ಮಾಡಬೇಕು. ನಿಮ್ಮ ದೈನಂದಿನ ಭಕ್ತಿ ಕಾರ್ಯಕ್ರಮದಲ್ಲಿ ಶನಿ ದೋಷ ಮತ್ತು ಸಾಡೆ ಸಾತಿಯಿಂದ ನೀವು ಪಾರಾಗೋದಕ್ಕೆ ಇದು ಒಂದು ಸರಳ ಮತ್ತು ತುಂಬ ಒಂದು ಎಫೆಕ್ಟಿವ್ ಆಗಿರ್ತಕ್ಕಂಥ ವಿಧಾನ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಅರ್ಧಾಷ್ಟಮ ಅಷ್ಟಮ ಶನಿ ಮತ್ತು ಪಂಚಮ ಶನಿಯಿಂದ ಕಷ್ಟಗಳು ಎದುರಾಗುತ್ತವೆ. ನೀವು ಈ ಪರಿಹಾರವನ್ನು ಮಾಡಿದರೆ ಈ ಒಂದು ವೇಳೆಯಲ್ಲಿ ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಅದರ ಒಂದು ಕಠಿಣ ಪರಿಣಾಮ ಕಡಿಮೆ ಆಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ಅಂದರೆ ಅರ್ಧಾಷ್ಟಮ ಅಷ್ಟಮ ಶನಿ ಸಾಡೆ ಸಾತಿ ಪಂಚಮ ಶನಿಯ ನಡೀತಾ ಇರ್ತಕ್ಕಂಥ ಸಮಯದಲ್ಲಿ ನೀವು ಈ ಎಳ್ಳೆಣ್ಣೆ ದೀಪ, ಕಪ್ಪು ಎಳ್ಳಿನ ದೀಪ ಮತ್ತು ಎಳ್ಳಿನ ಅಭಿಷೇಕದಂತಹ ವಿಧಾನ ಕೂಡ ಕೆಲವೊಂದು ಜನರು ಅನುಸರಿಸ್ತಾರೆ. ಹಾಗೆ ಈ ಒಂದು ಪರಿಹಾರ ಇದು ತುಂಬ ಸಿಂಪಲ್ ಪರಿಹಾರ. ನೀವು 4 ಶನಿವಾರ ರಾಹುಕಾಲದಲ್ಲಿ ಮಾಡಬೇಕಾಗತ್ತೆ. ಹಾಗೆ ನೀವು ಓಂ ಶಂ ಶನೇಶ್ವರಾಯ ನಮಃ ಅಂತ ಆ ಒಂದು ಮಂತ್ರವನ್ನು ಜಪಿಸ್ಕೋಬೇಕು. ಒಂದು ಎಳ್ಳಿನ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ಮನೆಗೆ ಬರಬೇಕು. ಎಕ್ಕದ ಹೂವು ಸೂರ್ಯ, ಗಣಪತಿ ಮತ್ತು ರುದ್ರದೇವರಿಗೆ ಪ್ರಿಯವಾಗಿರ್ತಕ್ಕಂಥದ್ದು. ಇದರಿಂದ ಸಾಡೆ ಸಾತಿಯ ನಕಾರಾತ್ಮಕ ಪರಿಣಾಮ ತುಂಬ ಬೇಗನೆ ಕಡಿಮೆ ಆಗುತ್ತೆ. ಹಾಗೆ ಶುಭ ಫಲಿತಾಂಶಗಳನ್ನು ಕೊಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಸರಳ ವಿಧಾನವನ್ನು ಖಂಡಿತ ನೀವು ಮಾಡಿಕೊಂಡು ನಿಮ್ಮ ಒಂದು ಶನಿ ದೋಷದ ಪರಿಣಾಮವನ್ನು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.